ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಗೊತ್ತಾ? ನಮ್ಮ ಕುಮಟಾ ಜಾತ್ರೆ. ಬನ್ನಿ ನೋಡುವ ನಮ್ಮ ಕುಮಟಾ ಜಾತ್ರೆ ಹೇಗಿದೆ, ಮಾರ್ಕೆಟ್ ಎಲ್ಲ ಹೇಗೆ ಬಂದಿದೆ ಅಂತ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊತೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿ ಆಯ್ತಾ? ನಮ್ಮ ಕುಮಟಾ ಜಾತ್ರೆ 25ನೇ ತಾರೀಕಿಂದ ಸ್ಟಾರ್ಟ್ ಆಗಿತ್ತು. ನಾನು ಫಸ್ಟ್ ದಿನ ಹೋದಾಗ ನೈಟ್ ಹೋಗಿದ್ದೆ. ಆವಾಗ ನಾನು ಫುಲ್ ರಶ್ ಇದ್ರು, ಏನು ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಮಾರನೇ ದಿನ ಮಾರ್ನಿಂಗ್ ಹೋಗಿದ್ದೆ. ನಾನು ಫಸ್ಟ್ ಹೋಗಿದ್ದೆ, ಇದು ಕಾಜು ಬೀಜ ತೊಗೊಂಡೆ. ನನಗೆ ಜಾತ್ರೆಯಲ್ಲಿ ಇದೇ ಸ್ಪೆಷಲ್ ಅಲ್ವಾ, ಸೊ ನನಗೂ ಅದನ್ನು ತುಂಬ ಇಷ್ಟ. ಸೊ ಅದನ್ನು ನಾನು ಫಸ್ಟ್ ತೊಗೊಂಡೆ. ನನಗೆ ಅಲ್ಲೇ ಅವರು ಟೇಸ್ಟ್ ಮಾಡೋಕೆ ಕೊಟ್ಟಿದ್ರು. ಅಲ್ಲೇ ಒಂದು ತಿಂದ್ಕೊಂಡು, ಹಾಗೆ ನನ್ನ ಜೊತೆ ಪ್ರಕಾಶ್ ಹಾಗೆ ವಿಘ್ನೇಶ್ ಅವರು ಬಂದಿದ್ದರು, ಅವರಿಗೂ ಕೊಟ್ಟೆ. ಸೊ ಫಸ್ಟ್ ನಾನು ಪರ್ಚೇಸ್ ಕುಮಟಾ ಜಾತ್ರೆಯಲ್ಲಿ ಮಾಡಿದ್ದೆ ಕಾಜು ಬೀಜ. ನೋಡಿ ನಮ್ಮ ಕುಮಟಾ ಮಾರ್ಕೆಟ್ ಹೇಗಿದೆ ಅಂತ. ಸೊ ಮಾರ್ಕೆಟಲ್ಲೇ ಯಾವತ್ತು ಪ್ರತಿ ವರ್ಷವೂ ಜಾತ್ರೆ ಮಾರ್ಕೆಟು ಅಲ್ಲೇ ಹಾಕ್ತಾರೆ. ಸೊ ನನಗೆ ಅಲ್ಲಿ ಒಬ್ಬರು ನನ್ನ ರೆಕಗ್ನೈಸ್ ಮಾಡಿ ಒಬ್ಬರು ಶಾಪ್ ಓನರ್ ಮಾತಾಡ್ಸಿದ್ರು. ಅವ್ರ ಜೊತೆ ಮಾತಾಡ್ತಾ ಹಾಗೆ ಮುಂದೆ ಬಂದೆ. ಫಸ್ಟ್ ದಿನ ಅಂತೂ ಸಿಕ್ಕಾಪಟ್ಟೆ ರಶ್ ಇದ್ರು. ಸೊ ನಾನು ಮಾರ್ಕೆಟೆಲ್ಲ ಸುತ್ತಾಡ್ಬಿಟ್ಟು ಹಾಗೆ ಹೋಗಿದ್ದೆ, ಏನು ಪರ್ಚೇಸ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾನು ಅದಕ್ಕೆ ಮಾರನೇ ದಿನ ಮಾರ್ನಿಂಗ್ ಬಂದಿದ್ದೆ. ಮಾರ್ಕೆಟೆಲ್ಲ ನಿಮಗೂ ನಾನು ತೋರಿಸೋಣ ಅಂತ. ಸೊ ಹಾಗೆ ಮುಂದೆ ಹೋಗ್ತಾ ಇದ್ದೆ. ಫುಲ್ ಬಿಸಿಲಂತೂ ತುಂಬಾನೇ ಇತ್ತು. ಹಾಗೆ ಮುಂದೆ ಬಂದ ತಕ್ಷಣ ನನಗೆ ಫಸ್ಟ್ ಕಣ್ಣಿಗೆ ಬಿದ್ದಿದ್ದೆ ಇದು ಏನು 10 ರೂಪೀಸಿಗೆಲ್ಲ ಕ್ಲಿಪ್ಸ್ ಎಲ್ಲ ಇದೆ ಅಲ್ವಾ. ಸೊ ಇದನ್ನು ನೋಡಿದ ತಕ್ಷಣ ಕ್ಲಿಪ್ ಎಲ್ಲ ತಗೊಳ್ಳೋಣ ಅಂತ ಅನಿಸ್ತು. ಅದಕ್ಕೆ ಅಲ್ಲೇ ಕ್ಲಿಪ್ಸು ಎಲ್ಲದನ್ನೂ ತಗೊಂಡೆ ನಾನು. ಸೊ ಜನ ಅಂತೂ ಫುಲ್ ಇದ್ದರು. ಹಾಗೆ ಅಲ್ಲೂ ನನಗೆ ಇನ್ನೊಬ್ಬರು ಮಾತಾಡ್ಸಿದ್ರು. ಹಾಗೆ ನಾನು ರೋಡ್ ಕ್ರಾಸ್ ಮಾಡೋಕ್ಕೆ ತುಂಬ ಹೊತ್ತಲ್ಲೇ ಕಾದು ಆಮೇಲೆ ರೋಡ್ ಕ್ರಾಸ್ ಮಾಡಿದೆ. ಸೊ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇತ್ತಲ್ವ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ಸ್ಯಾಂಡಲ್ ಶಾಪಿಗೆ ಬಂದೆ. ನನಗೆ ಇಲ್ಲಿ ಫುಲ್ ಸ್ಯಾಂಡಲ್ ನೋಡಿ ಯಾವ ತೊಗೊಳೋದಪ್ಪ ಅಂತ ತುಂಬ ಕನ್ಫ್ಯೂಷನ್ ಆಗ್ತಾ ಇತ್ತು. ಆಮೇಲೆ ಒಂದು ಬ್ಲ್ಯಾಕ್ ಕಲರ್ ಇಷ್ಟ ಆಯಿತು, ಸ್ಯಾಂಡಲ್ ತೊಗೊಂಡೆ. ಆಮೇಲೆ ಹಾಗೆ ಅದನ್ನಲ್ಲೇ ವೇರ್ ಮಾಡಿ ಒಂದು ವಾಕ್ ಕೂಡ ಮಾಡಿದೆ, ಹೇಗಿದೆ ಸ್ಯಾಂಡಲ್ ಅಂತ. ಸ್ಯಾಂಡಲ್ ತಗೊಂಡು ಹಾಗೆ ಮುಂದೆ ಹೋದೆ. ನನ್ನ ಕಣ್ಣಿಗೆ ನೆಕ್ಸ್ಟ್ ಬಿದ್ದಿದ್ದೆ ಬ್ಯಾಗ್ಸ್ ಎಲ್ಲ ಇತ್ತು. ಬಟ್ ನನ್ನ ಹತ್ರ ತುಂಬ ಬ್ಯಾಗ್ಸ್ ಕಲೆಕ್ಷನ್ಸ್ ಇತ್ತು. ಸೊ ಅದಕ್ಕೆ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ಮುಂದೆ ಬಂದಿದ್ದೆ ನೋಡಿ, ಗರ್ಲ್ಸ್ ಫೇವ್ರೇಟ್ ಎಲ್ಲ ತುಂಬಾ ಟಾಪ್ಸ್ ಎಲ್ಲ ಬಂದಿತ್ತು. ನಾನು ಫುಲ್ ನೋಡಿದೆ ಯಾವುದು ತೊಗೊಳ್ಳಿ ಅಂತ. ಫುಲ್ ಕನ್ಫ್ಯೂಷನ್ ಆಗೋಯ್ತು ನನಗೆ, ಯಾಕಂದರೆ ತುಂಬಾ ಇತ್ತಲ್ವ. ಸೊ ನನಗೆ ಮೊದಲೇ ಬಟ್ಟೆ ಶಾಪ್ ಅಂದರೆ ತುಂಬಾ ಇಷ್ಟ. ಸೊ ಡ್ರೆಸ್ಸಸ್ಸು ನಾನು ತೊಗೊಳ್ಳೋದೇ ಜಾಸ್ತಿ, ಪರ್ಚೇಸ್ ಮಾಡೋದೇ ಡ್ರೆಸ್ಸು. ಸೊ ಹಾಗೆ ನೋಡ್ತಾ ಆಮೇಲೆ ನನಗೊಂದಿಲ್ಲಿ ವೈಟ್ ಕಲರ್ ತುಂಬಾ ಇಷ್ಟ ಆಯಿತು. ಸೊ ನಾನು ವೈಟ್ ಟಾಪನ್ನು ತೊಗೊಂಡೆ. ನೋಡಿ ಇಲ್ಲಂತೂ ಫುಲ್ ಮೇಕಪ್ ಐಟಮ್ಸ್ ಇತ್ತು. ಸೊ ಆಲ್ಮೋಸ್ಟ್ ನನ್ನ ಹತ್ರ ಎಲ್ಲ ಇತ್ತು. ಮಸ್ಕರ ಇಲ್ಲಾಗಿತ್ತು ಅಂತ, ಖಾಲಿ ಆಗೋಗಿತ್ತಂತ ಮಸ್ಕರ ಒಂದು ತೊಗೊಂಡೆ ನಾನಲ್ಲಿ. ಜಾತ್ರೆಯಲ್ಲಿ ನೈಟ್ ಆದರೆ ವೆಹಿಕಲ್ಸ್ ಎಲ್ಲ ಹೆಚ್ಚು ಓಡಾಡಲ್ಲ. ಅಂದರೆ ಫುಲ್ ಜಾತ್ರೆ ಮಾರ್ಕೆಟ್ ಸ್ಟಾರ್ಟ್ ಆಗೋದೇ ನೈಟ್ ಅಲ್ವಾ. ಸೊ ಅಂದರೆ ಜನ ಎಲ್ಲ ಬರೋದೇ ನೈಟಲ್ಲಿ, ಅವಾಗೆಲ್ಲ ವೆಹಿಕಲ್ಸ್ ಬಿಡಲ್ಲ. ಬಟ್ ಮಾರ್ನಿಂಗ್ ಎಲ್ಲ ಓಡಾಡ್ತಿತ್ತು. ಸೊ ಅದನ್ನು ರೋಡ್ ಕ್ರಾಸ್ ಮಾಡಿ ಹೋಗೋಕ್ಕೆ ನಂಗೆ ಟೈಮ್ ಬೇಕಾಗಿತ್ತು, ಒಂದು 5 ಮಿನಿಟ್ಸ್. ನನಗೆ ಈ ಡಾಲ್ ಎಲ್ಲ ತುಂಬಾ ಇಷ್ಟ ಆಯಿತು. ಅದಕ್ಕೆ ಒಂದು ಡಾಲನ್ನು ತಗೊಂಡೆ ನೋಡಿ.
ನೈಟ್ ಹೊತ್ತಾದರೆ ಫುಲ್ ಜನ ಇರ್ತಿದ್ರು. ಸೊ ಇದು ಡೇ ಅಲ್ವಾ, ಅಷ್ಟೊಂದು ಜನ ಇಲ್ಲ ಇಲ್ಲಿ, ನಿಮಗೆ ಗೊತ್ತಾಗಲ್ಲ ಅಷ್ಟೊಂದು ರಶ್ ಇಲ್ಲ ಅಂತ ಅನಿಸ್ಬೋದು. ಬಟ್ ನೈಟಲ್ಲಿ ಫುಲ್ ಜನ ಇದ್ದರು. ನಾನು ಹಾಗೆ ಮಾರ್ಕೆಟ್ ಫುಲ್ ಅಲ್ಲಿಂದ ನೋಡ್ಕೊಳ್ತಾ ಬಂದೆ. ಇದು ರಥ ನಿಲ್ಲಿಸ್ತಾರಲ್ವ, ಸೊ ಅಲ್ಲಿ ಬಂದು ಮುಟ್ಟಿದೆ ಇವಾಗ. ನೋಡಿ, ರಥನ ಅಲ್ಲಿ ದೇವಸ್ಥಾನದ ಮುಂದೆನೆ ನಿಲ್ಲಿಸೋದು. ನೋಡಿ, ಇಲ್ಲಿ ರಥದ ಹತ್ರ ಅಂತೂ ಎಲ್ಲ ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿ ಹೋಳಿ ಥರ ಕಲರ್ಸ್ ಹಚ್ಕೊಂಡು ಆಟ ಆಡ್ತಾ ಇದ್ರು. ನಾನು ದೂರಿಂದನೇ ನಿಂತ್ಕೊಂಡು ನೋಡಿದೆ. ಹತ್ರ ಹೋದ್ರೆ ನನ್ನ ಮೈ ಮೇಲೆ ಏನಾದರೂ ಬಣ್ಣ ಹಾಕ್ಬಿಟ್ರೆ ಅಂತ ಅಲ್ಲೇ ನಿಂತ್ಕೊಂಡು ಅದನ್ನು ನೋಡ್ಕೊಂಡು ಹಾಗೆ ಬಂದೆ. ಸೊ ಫುಲ್ ಟಯರ್ಡ್ ಆಗೋಗಿತ್ತು, ಫುಲ್ ಮಾರ್ಕೆಟೆಲ್ಲ ಸುತ್ತಿ. ಹಾಗೆ ನಾವು ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ನನ್ನ ಜೊತೆ ಇವತ್ತು ಪ್ರಕಾಶ್ ಮತ್ತು ವಿಘ್ನೇಶ್ವರ್ ಅವರು ಕೂಡ ಬಂದಿದ್ರು. ಸೊ 3 ಜನ ಐಸ್ ಕ್ರೀಮು, ಲಸ್ಸಿ ಎಲ್ಲನೂ ಕುಡಿದ್ವಿ. ಫುಲ್ ಸುಸ್ತಾಗಿತ್ತಲ್ವ, ಸೊ ಮನ್ಸಿಗೆ ಕೂಲ್ ಆಯಿತು. ಹಾಗೆ ಅಲ್ಲೂ ಕೂಡ ಒಬ್ಬರು ನಂಗೆ ರೆಕಗ್ನೈಸ್ ಮಾಡಿ ಅಲ್ಲಿಬ್ಬರು ಮಾತಾಡಿಸಿದ್ರು. ನನಗೆ ತುಂಬಾ ಖುಷಿ ಆಯಿತು. ಸೊ ಅಲ್ಲಿ ನಾನು ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಹಾಗೆ ಮತ್ತೆ ಹೊರಗಡೆ ಬಂದ್ವಿ. ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ನಾವು ಬಂದಿದ್ದೆ ಬಳೆ ಮಾರ್ಕೆಟಿಗೆ. ಸೊ ನಾನು ಫಸ್ಟ್ ದಿನ ಬಂದಿದ್ದೆ ಅಂತ ಹೇಳಿದೆ ಅಲ್ವಾ, ಅವಾಗಂತೂ ತುಂಬಾ ರಶ್ ಇದ್ದರು. ಅದಕ್ಕೆ ನಾನು ಏನು ತೊಗೊಳಕ್ಕೆ ಹೋಗಿರಲಿಲ್ಲ. ಬಳೆ ಮಾರ್ಕೆಟ್ಗೆಲ್ಲ ಏನೇನು ಬಂದಿದೆ, ಯಾವುದ್ಯಾವುದೆಲ್ಲ ನ್ಯೂ ಐಟಮ್ಸ್ ಬಂದಿದೆಯಾ ಸರ, ಅದನ್ನೆಲ್ಲ ನೋಡ್ಕೊಂಡು ಹೋಗಿದ್ದೆ. ನನ್ನ ಹತ್ರ ಬ್ಯಾಂಗಲ್ಸ್ ತುಂಬಾ ಇತ್ತು. ಸೊ ಬ್ಯಾಂಗಲ್ಸ್ ತೊಗೊಳೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಹಾಗೆ ನನಗೊಂದು ಸರ ಇಲ್ಲಿ ತುಂಬಾ ಇಷ್ಟ ಆಗಿತ್ತು. ನೈಟ್ ನೋಡ್ಕೊಂಡು ಹೋಗಿದ್ದೆ, ಅದನ್ನೇ ಸರ್ಚ್ ಮಾಡ್ತಾ ಇದ್ದೆ, ಎಲ್ಲೋಯ್ತಪ್ಪ ಅಂತ. ಸೊ ಅದನ್ನೇ ತಗೊಳ್ಳೋಣ ಅಂತ ಹುಡುಕ್ತಾನೆ ಹೋದೆ. ಹಾಗೆ ನೋಡಿ, ಇಲ್ಲಿ ಕೊನೆಗೂ ನಾನು ಹುಡುಕ್ತಾ ಇದ್ದಂತಹ ಸರ ನನಗೆ ಸಿಕ್ತು. ತುಂಬಾ ಖುಷಿ ಆಯಿತು. ನಾನು ಅದನ್ನೇ ಹುಡುಕ್ತಾ ಇದ್ದೆ. ಸೊ ಸರ ಎಲ್ಲ ತಗೊಂಡು ಹಾಗೆ ಬ್ರೆಸ್ಲೈಟ್ ಕೂಡ ತಗೊಂಡೆ. ಆಮೇಲೆ ಮುಂದೆ ಹಾಗೆ ಮಾರ್ಕೆಟ್ ನೋಡ್ತಾ ಹೋದೆ, ಮತ್ತೇನು ಬಂದಿದೆ, ಏನು ತಗೊಳ್ಳಿ ಅಂತ. ನಾನು ಬಳೆ ಮಾರ್ಕೆಟ್ ಎಲ್ಲ ಸುತ್ತಾಡ್ಕೊಂಡು ಇನ್ನೇನು ಮನೆಗೆ ಹೋಗೋ ಟೈಮಲ್ಲಿ ಹೈಸ್ಕೂಲ್ ಮಕ್ಕಳೆಲ್ಲ ನನ್ನ ಗುರ್ತು ಹಿಡಿದು ಮಾತಾಡಿಸಿದ್ರು. ನಿಮ್ಮ ರೀಲ್ಸ್ ಎಲ್ಲ ನೋಡ್ತೀವಿ ಅಂತ ಹೇಳಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ನಾನು ಫಸ್ಟ್ ಡೇ ಕುಮಟಾ ಜಾತ್ರೆಗೆ ಹೋಗಿದ್ದೆ ನೈಟ್ ಅಂತ ಹೇಳಿದೆ ಅಲ್ವಾ, ಅಲ್ಲೂ ಕೂಡ ಅಷ್ಟೇ ನಾನು ತುಂಬ ಜನ ರೆಕಗ್ನೈಸ್ ಮಾಡಿ ಸೆಲ್ಫಿ ಎಲ್ಲ ತೊಗೊಂಡ್ರು. ನಾನು ಅದನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೀನಿ. ನನಗಂತೂ ತುಂಬಾ ಖುಷಿ ಆಯಿತು. ಏನಕ್ಕಂದರೆ ನಮ್ಮೂರವ್ರು ನಮಗೆ ಸಪೋರ್ಟ್ ಮಾಡಿದಾಗ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿದೆ ಅಲ್ವಾ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಕುಮಟಾ ಜಾತ್ರೆ, ಕುಮಟಾ ಮಾರ್ಕೆಟ್ ಹೇಗಿತ್ತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.